ರೇಪಿಸ್ಟ್ ಬಗ್ಗೆ ನಾನೇನ್ರಿ ಮಾತಾಡ್ದಲ್ ವಿಧಾನಸೌಧದಲ್ಲಿ ರೇಪ್ ಮಾಡೋನ್ ಬಗ್ಗೆ ಎಲ್ಲ ಮಾತಾಡ್ಬೇಕಾ ನಾನು? ನೀವು ಅವನ ಬಗ್ಗೆ ಎಲ್ಲ ಕೇಳ್ತೀರಲ್ರಿ ಮಾಧ್ಯಮದವರು. ವಿಧಾನಸೌಧದಲ್ಲಿ ರೇಪ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಜಗಜ್ಜಾಹೀರಾತೆ ಆಗಿದೆ. ಅವನು ಅದ್ರ ಬಗ್ಗೆ ಮಾತಾಡ್ರಪ್ಪ. ಹೆಂಗ್ ಮಾಡ್ದ, ಏನ್ ಮಾಡ್ದ, ಅದ್ರ ಬಗ್ಗೆ ಆ ಚಾರ್ಜ್ ಶೀಟ್ ಅಲ್ಲಿ ಅವನ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ? ಅವನು ಹೇಳಿದ್ದನ್ನೆಲ್ಲ ನಮ್ಮನ್ನು ಕೇಳ್ತೀರಾ? ಅವ ರೇಪಿಸ್ಟು ನಾನು ಹೇಳಿದ್ದಲ್ಲ, ಅವ್ರು ಯಾರೋ ದೂರು ಕೊಟ್ಟಿರೋರು ಹೇಳ್ತಾ ಇದ್ದಾರೆ ನನ್ನ ರೇಪ್ ಮಾಡಿದ್ದಾರೆ, ವಿಧಾನಸೌಧದಲ್ಲಿ ರೇಪ್ ಆಗಿದೆ ಅಂತಾರೆ. ದೇವ್ರ ಕೆಲಸ ಮಾಡಕ್ ಹೋದವರು ವಿಧಾನಸೌಧನ ದೇವಾಲಯ ಅಂತ ನೀವೆಲ್ಲ ಕರಿತೀರಿ, ಯಾಕೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ? ಅದ್ರ ಬಗ್ಗೆ ಕೇಳ್ರಿ. ರೇಪ್ ಮಾಡಿದ್ಯಾ ಇಲ್ವಾ ಅಂತ ಕೇಳ್ರಿ. ಪ್ರಶ್ನೆ ಮಾಡಿದ್ರೆ ಯಾವ ಥರ? ಎಲ್ಲಿ ಮಾಡಿದಿರಿ? ಎಲ್ಲೂ ನೋಡ್ಲಿಲ್ಲ ನಾನು. ಚಾರ್ಜ್ ಶೀಟಲ್ಲಿ ಬಂದಿರೋದನ್ನ ಪ್ರಶ್ನೆ ಮಾಡ್ರಿ, ಏನಿದೆ ಅಂತೇಳಿ ಒಂದೊಂದು ಅಂಶನೂ ಓದಿ. ಅವನನ್ನ ವಿಧಾನಸಭೆಯಿಂದ ಇದನ್ನ ಮಾಡಬೇಕು, ನಿಷೇಧ ಮಾಡಬೇಕು. ಆ ಕೇಸು ನಿರ್ದೋಷಿ ಅಂತ ತೀರ್ಮಾನ ಆಗಿ ಈಚೆ ಬರೋವರೆಗೂ ಅವನ ಆಚೆ ಕಳಿಸ್ಬೇಕು. ನೀವೆಲ್ಲ ಮಾಧ್ಯಮದವರು ಇದಕ್ಕೆ ಕಡಿವಾಣ ಹಾಕ್ಬೇಕು. ಅಲ್ಲ ರೀ, ಸ್ವಲ್ಪ ಏತಿಂಗ್ ಹೇಳಿಲಿ. ವಿಧಾನಸೌಧದಲ್ಲಿ ಮಂತ್ರಿ ಕೊಠಡಿನಲ್ಲಿ ರೇಪ್ ಆಗಿದೆ, ಇದು ಅತ್ಯಾಚಾರ ಆಗಿದೆ ಅಂತ ಅಂದ್ರೆ ವಿಧಾನಸೌಧ ಏನು ಇದ್ರ ಸೆಂಟ್ರ್ ಅದು? ಅದ್ರ ಬಗ್ಗೆ ಮಾತಾಡ್ರಪ್ಪ. ಯಾಕೆ ಏನೇನೋ ಮಾತಾಡ್ತೀರಿ? ಒಕ್ಕಲಿಗರ ಮೇಲೆ ಪ್ರೀತಿ ಯಾವಾಗ ಬಂದಿದೆ ಅಂತ ಅಂದ್ರೆ ಒಕ್ಕಲಿಗರ ಮೇಲೆ ಪ್ರೀತಿ ಈಗಲ್ಲ ಬಂದಿರೋದು. ಅವ್ರ ತಾಯಿ ಅವ್ರ ಹೆಂಡತಿನೆಲ್ಲ ಮಾಡಿದ್ನಲ್ಲ ಅವಾಗ. ಯಾವ್ಯಾವ ಪದಗಳನ್ನ ಅವಾಚ್ಯ ಪದಗಳನ್ನ ಬಳಸಿದ್ದಾರೆ ಅದನ್ನ ಮುಚ್ಕೊಳ್ಳಿಕ್ಕೆ ಮುಖವಾಡ ಹಾಕೊಂಡು ಬಂದಿರ್ತಕ್ಕಂಥ ಒಬ್ರು ರೇಪ್ ಮಾಡ್ತಕ್ಕಂಥ ಒಂದು ನಿರ್ದೋಷಿ ಅಂತ ಪ್ರೂವ್ ಮಾಡ್ಕೊಂಡು ಬರಲಿ.